ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ನಾವು ಪಫ್ ಸ್ಲೀವ್ಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದ್ರ ಬಗ್ಗೆ ಗೊತ್ತಿರೋರು ವಿಡಿಯೋನ ಸ್ಕಿಪ್ ಮಾಡಿ, ಗೊತ್ತಿಲ್ಲದಿರೋರು ವಿಡಿಯೋನ ಎಂಡ್ವರೆಗೂ ನೋಡಿ. ಲೈನಿಂಗಲ್ಲಿ ನಾನು ಈ ರೀತಿ ಪಫ್ ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಬಾಟಮಲ್ಲಿ ನಾನು ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ತಾ ಇರೋದು. ಫ್ರೆಂಡ್ಸ್, ಇಲ್ಲಿ ನೀವು ವಿಡಿಯೋದಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ಬಾಟಮಲ್ಲಿ ಸ್ವಲ್ಪ ನಮಗೆ ಕರ್ವ್ ಶೇಪ್ ಅನ್ನೋದು ಬಂದಿದೆ ನೋಡಿ. ಲೈನಿಂಗನ್ನು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ. ನಮಗೆ ಸ್ವಲ್ಪ ಯಾವಾಗಲೂ ಸ್ಟ್ರೈಟಾಗಿರುತ್ತೆ ಬಾಟಮಲ್ಲಿ, ಬಟ್ ಈ ಮೆಥಡಲ್ಲಿ ನಮಗೆ ಸ್ವಲ್ಪ ಕರ್ವ್ ಶೇಪ್ ಅನ್ನೋದು ಬಂದಿದೆ. ಮೇಲ್ಗಡೆ ನಾವು ಫ್ರಿಲ್ಸ್ ಇಟ್ಟಾಗ ನಮಗೆ ಕರ್ವ್ ಶೇಪ್ ಏನಿದೆಯೋ ಅದು ಕೂಡ ನಮಗೆ ಸ್ಟ್ರೈಟಾಗಿ ಬಂದ್ಬಿಡುತ್ತೆ. ನಾವು ಮಿನಿ ಪಫ್ ಸ್ಲೀವ್ಸ್ನ 2 ಮೆಥಡ್ಸಲ್ಲಿ ಕಟ್ ಮಾಡ್ಕೊಳ್ಬೋದು. ಏನು ನಮ್ಮ ಸ್ಲೀವ್ಸ್ ಲೆಂತ್ ಇದೆಯೋ ಅದಕ್ಕಿಂತ ಮೇಲ್ಗಡೆ ಒಂದು 2 or 3 ಇಂಚಸ್ ಲಿಫ್ಟಿಂಗ್ ಕೊಟ್ಟು ಸ್ಲೀವ್ಸ್ ಅನ್ನೋದು ಕಟ್ ಮಾಡ್ಕೊಳ್ತೀವಿ. ಸೆಕೆಂಡ್ ಮೆಥಡಲ್ಲಿ ಸ್ಟ್ಯಾಂಡರ್ಡ್ ಸ್ಲೀವ್ಸ್ ಅನ್ನೋದು ಇಟ್ಕೊಂಡು ನಾವು ಪಫ್ ಸ್ಲೀವ್ಸ್ ಅನ್ನೋದು ಈಸಿಯಾಗಿ ಕಟ್ ಮಾಡ್ಕೋಬೋದು. ಈ ಮೆಥಡ್ ನಿಮಗೆ ಕಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಪೇಪರ್ ಮೇಲೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಒಂದು ವಿಡಿಯೋ ಅನ್ನೋದು ಅಪ್ಲೋಡ್ ಮಾಡ್ತೀನಿ. ಈಗ ನಾವೇನು ಥ್ರೆಡ್ ಪೈಪಿಂಗ್ ಅನ್ನೋದು ಲೈನಿಂಗ್ಗೆ ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದನ್ನು ನೋಡಿ, ಮೈನ್ ಫ್ಯಾಬ್ರಿಕ್ಕು ರೈಟ್ ಸೈಡ್ ಮೇಲೆ ರಿವರ್ಸಲ್ಲಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ನಮಗೆ ಇಲ್ಲಿ ಕರ್ವ್ ಇರೋದ್ರಿಂದ ನೀಟಾಗಿ ಎಕ್ಸಸ್ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಈ ರೀತಿ ಟಕ್ಸ್ ಅನ್ನೋದು ಇಟ್ಕೋಬೇಕು. ಈ ರೀತಿ ಟಕ್ಸ್ ಇಟ್ಕೊಳ್ಳಿಲ್ಲ ನಿಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರೋದಿಲ್ಲ. ಈ ರೀತಿ ಲೈನಿಂಗ್ನ ಸ್ವಲ್ಪ ಜರುಗಿಸ್ಕೊಂಡು ನೀಟಾಗಿ ನೈಲಿಂದ ರಬ್ ಮಾಡ್ಕೊಳ್ಳಿ. ಈಗ ಥ್ರೆಡ್ ಪೈಪಿಂಗ್ ಪಕ್ಕದಲ್ಲೇ ನಾನು ಸ್ಟಿಚ್ ಅನ್ನೋದು ಹಾಕ್ತಾಯಿದ್ದೀನಿ ಬಾಟಮಲ್ಲಿ. ಸೇಮ್ ಇದೇ ಮೆಥಡಲ್ಲಿ ಇನ್ನೊಂದು ಸ್ಲೀವ್ಸ್ನ ಕೂಡ ನೀವು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನಾನು ಒಂದು ಸ್ಲೀವ್ಸನ್ನು ಮಾತ್ರ ತೋರಿಸ್ತಿದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ ನಂತರ ಈಗ ಬ್ಯಾಕ್ ಸೈಡ್ಗೆ ಈ ರೀತಿ ಟರ್ನ್ ಮಾಡಿಕೊಂಡು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಈ ರೀತಿ ಜಾಯಿನ್ ಮಾಡಿಕೊಂಡು ಎಕ್ಸಸ್ ಇರೋಂಥ ಫ್ಯಾಬ್ರಿಕ್ನ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ಈ ರೀತಿ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ನ ಜಾಯಿನ್ ಮಾಡ್ಕೊಳ್ಳುವಾಗ ಎಲ್ಲೂ ಕೂಡ ನಮಗೆ ರಿಂಕಲ್ಸ್ ಇಲ್ಲದೆ ಇರೋ ಥರ ನೀಟಾಗಿ ಜಾಯಿನ್ ಮಾಡ್ಕೊಳ್ಳಿ. ನೀಟಾಗಿ ಎಕ್ಸಸ್ ಇರೋಂಥ ಫ್ಯಾಬ್ರಿಕ್ನ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಪಫ್ ಸ್ಲೀವ್ಸ್ಗಿಂತ ಈ ಪಫ್ ಸ್ಲೀವ್ಸ್ ಅನ್ನೋದು ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನೋಡಿ. ನಮಗೇನು ಇಲ್ಲಿ ಕರ್ವ್ ಶೇಪ್ ಇದೆಯಲ್ವ, ಈ ಕರ್ವ್ ಶೇಪು ನಾವಿಲ್ಲಿ ಮೇಲ್ಗಡೆ ಫ್ರಿಲ್ಸ್ ಇಟ್ಟಾಗ ನೋಡಿ ಈ ರೀತಿ ಸ್ಟ್ರೈಟಾಗಿ ಬರುತ್ತೆ. ಈಗ ಫಸ್ಟ್ ಮಿಡ್ ಪಾಯಿಂಟ್, ಸ್ಲೀವ್ಸ್ದು ಮಿಡ್ ಪಾಯಿಂಟ್ ನೋಡಿಕೊಂಡು ಆ ಮಿಡ್ ಪಾಯಿಂಟ್ ಹತ್ರದಿಂದ ಆ ಕಡೆ 2 ಇಂಚಸ್ಗೆ ಒಂದು ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಆ ಮಿಡ್ ಪಾಯಿಂಟ್ ಹತ್ರದಿಂದ ಈ ಕಡೆ 2 ಇಂಚಸ್ಗೆ, ಅಂದರೆ ನಾವು ಫ್ರಿಲ್ಸ್ನ ಈಕ್ವಲ್ ಆಗಿ ಸ್ಟಿಚ್ ಮಾಡಬೇಕು. ಆಗಲೇ ನಿಮಗೆ ಶೋಲ್ಡರ್ ಹತ್ರ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟಲ್ಲಿ ಫ್ರಿಲ್ಸ್ ಅನ್ನೋದು ಈಕ್ವಲಾಗಿ ಶೇರ್ ಆಗುತ್ತೆ ನೋಡಿ. ಈಗ ನಾಚಸ್ ಏನು ನೋಡ್ಕೊಂಡಿದ್ದೀವಿ 2 ಇಂಚಸ್ ಹತ್ರ, ಅಲ್ಲಿಂದ ನಾನು ಫ್ರಿಲ್ಸ್ ಅನ್ನೋದು ಇಟ್ಕೊಳ್ತಾ ಬರ್ತಾಯಿದ್ದೀನಿ. ಆದಷ್ಟು ಫ್ರಿಲ್ಸ್ ಇಡೋವಾಗ ಸಣ್ಣ ಸಣ್ಣದಾಗಿ ಫ್ರಿಲ್ಸ್ ಅನ್ನೋದು ಇಡಬೇಕು ನೋಡಿ. ಈ ರೀತಿ ಮಿಡ್ ಪಾಯಿಂಟ್ವರೆಗೂ ಫ್ರಿಲ್ಸ್ ಅನ್ನೋದು ಇಟ್ಟಿದ್ದೀನಿ. ಈಗ ಈ ಸೈಡ್ ಫ್ರಿಲ್ಸ್ ಇಡಬೇಕಾದ್ರೆ ಆ ಫ್ರಿಲ್ಸ್ಗೆ ಅಪೋಸಿಟ್ ಸೈಡಲ್ಲಿ ನಾವು ಫ್ರಿಲ್ಸ್ ಅನ್ನೋದು ಇಟ್ಕೋಬೇಕು ನೋಡಿ. ಒಂದೇ ಸೈಡು ಫ್ರಿಲ್ಸ್ ಕೂಡ ಇಡ್ಬೋದು. ಈ ರೀತಿ ಮಿಡ್ ಪಾಯಿಂಟ್ವರೆಗೂ ಒಂದು ಸೈಡು ಒಂದಕ್ಕೊಂದು ಆಪೋಸಿಟಲ್ಲಿ ಕೂಡ ನಾವು ಫ್ರಿಲ್ಸ್ ಅನ್ನೋದು ಇಟ್ಕೋಬೋದು. ಈ ರೀತಿ ಒಂದಕ್ಕೊಂದು ಆಪೋಸಿಟಲ್ಲಿ ಫ್ರಿಲ್ಸ್ ಇಟ್ಟರೆ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ನೋಡ್ತಿದ್ರಲ್ಲ ಯಾವ ರೀತಿ ನಮಗೆ ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು ಅಂತ ನೋಡಿ. ಕೆಳಗಡೆ ನೋಡ್ಬೋದು ನಿಮಗೆ ಏನು ಕರ್ವ್ ಶೇಪ್ ಇತ್ತು ಅದು ನಮಗೆ ಸ್ಟ್ರೈಟಾಗಿ ಬಂದಿದೆ. ಈಗ ಸ್ಲೀವ್ಸ್ನ ಮಿಡ್ ಪಾಯಿಂಟ್ ಅನ್ನೋದು ಮಾರ್ಕ್ ಮಾಡ್ಕೋಬೇಕು. ಈಗ ಈ ಸ್ಲೀವ್ಸ್ನ ನಾವು ಬಾಡಿ ಪಾರ್ಟ್ಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಸ್ಲೀವ್ಸ್ ಮಿಡ್ ಪಾಯಿಂಟ್ ಹತ್ರದಿಂದ 2 ಇಂಚಸ್ಗೆ ಎರಡೂ ಸೈಡ್ ಮಾರ್ಕ್ ಮಾಡಿಕೊಂಡು ಫ್ರಿಲ್ಸ್ ಅನ್ನೋದು ಇಟ್ಟಿದ್ದೀನಿ. ಈಗ ಸ್ಟಿಚ್ ಮಾಡಬೇಕಾದ್ರೆ ಬಾಡಿ ಪಾರ್ಟ್ ಆರ್ಮ್ ರೌಂಡು ಮತ್ತು ಸ್ಲೀವ್ಸಲ್ಲಿ ಇರತಕ್ಕಂಥ ಆರ್ಮ್ ರೌಂಡ್ ಎರಡೂ ಕೂಡ ಮ್ಯಾಚ್ ಆಗುತ್ತೋ ಇಲ್ಲ ಅಂತ ನೋಡಿಕೊಂಡು, ಏನಾದರೂ ನಿಮಗೆ ಜಾಸ್ತಿ ಬರ್ತಿದ್ರೆ ಆಗ ನೀವು ಇನ್ನೊಂದು ಫ್ರಿಲ್ಸ್ ಅನ್ನೋದು ಇಟ್ಕೋಬೇಕಾಗುತ್ತೆ ನೋಡಿ. ಸ್ಲೀವ್ಸ್ ಮಿಡ್ ಪಾಯಿಂಟು ಶೋಲ್ಡರ್ ಮಿಡ್ ಪಾಯಿಂಟ್ ಕರೆಕ್ಟಾಗಿ ಒಂದಕ್ಕೊಂದು ಮ್ಯಾಚ್ ಆಗೋ ಥರ ಪ್ಲೇಸ್ ಮಾಡಿಕೊಂಡು ನಾನು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಸ್ಲೀವ್ಸ್ ಆರ್ಮ್ ರೌಂಡು ಮತ್ತು ಬಾಡಿ ಪಾರ್ಟ್ ಆರ್ಮ್ ರೌಂಡು ಈ ರೀತಿ ಚೆಕ್ ಮಾಡಿಕೊಂಡ್ರೆ ನನಗೆ ಸ್ಲೀವ್ಸ್ ಆರ್ಮ್ ರೌಂಡು ಫ್ಯಾಬ್ರಿಕ್ ಜಾಸ್ತಿ ಇದೆ ಅಂತ ಅನ್ನಿಸ್ತು. ಸೊ ಇನ್ನೊಂದು ಫ್ಲೀಟ್ ಅನ್ನೋದು ಇಡ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಕಡಿಮೆ ಬರ್ತಿದೆ ಅಂದರೆ ನೀವು ಒಂದು ಫ್ಲೀಟ್ ಅನ್ನೋದು ರಿಮೂವ್ ಮಾಡಿಕೊಂಡ್ರು ನಿಮಗೆ ಲೂಸಿಂಗ್ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ನೋಡಿ. ಈ ರೀತಿ
ಫಸ್ಟ್ ಸ್ಲೀವ್ಸ್ನ ಸ್ಟಿಚ್ ಮಾಡಬೇಕಾದ್ರೆ ಇದೇ ಮೆಥಡಲ್ಲೇ ನಾವು ಸ್ಟಿಚ್ ಮಾಡ್ಕೋಬೇಕು ನೋಡಿ. ಕರೆಕ್ಟಾಗಿ ನಮಗೆ ಸೈಡ್ ಸೀಮ್ ಲೈನ್ ಕಡೆ ಬಾಡಿ ಪಾರ್ಟು ಮತ್ತು ಸ್ಲೀವ್ಸ್ದು ಎರಡೂ ಕೂಡ ಈಕ್ವಲಾಗಿ ಮ್ಯಾಚ್ ಆಗಬೇಕು. ಈ ರೀತಿ ಮ್ಯಾಚ್ ಆಗಲಿಲ್ಲ ಅಂದರೆ ಸೈಡ್ ಸೀಮ್ನಲ್ಲಿ ನೀವು ಫಿಟ್ಟಿಂಗ್ ಲೈನ್ ಅಟ್ಯಾಚ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಅನ್ನೋದು ಬಂದುಬಿಡುತ್ತೆ. ನೋಡ್ತಿದ್ದೀರಲ್ವ, ಒಂದು ಸೈಡ್ ನಾವು ಅಟ್ಯಾಚ್ ಮಾಡಿದ್ವಿ, ಈಗ ಬ್ಯಾಕ್ ಸೈಡಿಂದ ಅಟ್ಯಾಚ್ ಮಾಡ್ಕೊಂಬರ್ಬೇಕು ನೋಡಿ. ಸೈಡ್ ಸೀಮ್ ಲೈನ್ ಕಡೆಯಿಂದಲೇ ನಾನು ಸ್ಟಿಚ್ ಅನ್ನೋದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ರೀತಿ ಅಟ್ಯಾಚ್ ಮಾಡಿದ್ರೆ ನಿಮಗೆ ಫಸ್ಟ್ ಸ್ಲೀವ್ಸ್ ಅನ್ನೋದು ತುಂಬ ಈಸಿಯಾಗಿ ಅಟ್ಯಾಚ್ ಮಾಡ್ಕೋಬೋದು. ಬಾಡಿ ಪಾರ್ಟ್ ಆರ್ಮ್ ರೌಂಡ್ಗಿಂತ ಸ್ಲೀವ್ಸ್ದ ಆರ್ಮ್ ರೌಂಡ್ ಏನಾದರೂ ಫ್ಯಾಬ್ರಿಕ್ ಜಾಸ್ತಿ ಇದ್ದರೆ ಈ ಸೈಡು ಕೂಡ ಅಷ್ಟೇ 1 ಅಥವಾ 2 ಫ್ರಿಲ್ಸ್ ಅನ್ನೋದು ಬರುತ್ತೆ. ಆಗ ಕರೆಕ್ಟಾಗಿ ನಿಮಗೆ ಬಾಡಿ ಪಾರ್ಟ್ ಆರ್ಮ್ ರೌಂಡ್ ಫ್ಯಾಬ್ರಿಕ್ಕು ಮತ್ತು ಸ್ಲೀವ್ಸ್ ಫ್ಯಾಬ್ರಿಕ್ ಎರಡೂ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನೋಡಿ. ಈ ಸೈಡ್ ನನಗೆ ಫ್ಯಾಬ್ರಿಕ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ಲೀವ್ಸಲ್ಲಿ ನೋಡಿ 2 ಫ್ರಿಲ್ಸ್ ಅನ್ನೋದು ನಾನು ಈ ಕಡೆ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಸಣ್ಣ ಸಣ್ಣದಾಗಿ 2 ಫ್ರಿಲ್ಸ್ ಅನ್ನೋದು ಇಡ್ತಾ ಇದ್ದೀನಿ. ಇಟ್ಟು ನಾನು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಿಲ್ಸ್ ಅನ್ನೋದು ಚಿಕ್ಕ ಚಿಕ್ಕದಾಗಿ ಇಟ್ಟರೆ ನಿಮಗೆ ಲುಕ್ ಅನ್ನೋದು ನೋಡೋದಕ್ಕೆ ಚೆನ್ನಾಗಿರುತ್ತೆ. ತುಂಬ ದೊಡ್ಡ ದೊಡ್ಡದಾಗಿ ಫ್ರಿಲ್ಸ್ ಅನ್ನೋದು ಇಟ್ಟಿದ್ದೀರ ಅಂದರೆ ನಿಮಗೆ ಫಸ್ಟ್ ಸ್ಲೀವ್ಸ್ ಲುಕ್ ಅನ್ನೋದು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಸ್ಲೀವ್ಸ್ಗೆ ಕಂಪಲ್ಸರಿ ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು ನೋಡಿ. ಈಗ ನಾನೇನು ಸ್ಟಾರ್ಟಿಂಗಲ್ಲಿ ಶೋಲ್ಡರ್ ಮಿಡ್ ಪಾಯಿಂಟ್ ಹತ್ರದಿಂದ ಈ ಕಡೆ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡಿದ್ನೋ, ಈಗ ಅದ್ರ ಮೇಲೇನೂ ಕೂಡ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ಮೆಥಡಲ್ಲೇ ಇನ್ನೊಂದು ಸೈಡ್ ಕೂಡ ನಾವು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಫಸ್ಟ್ ಸ್ಲೀವ್ಸ್ ಅನ್ನೋದು ಈಸಿಯಾಗಿ ಅಟ್ಯಾಚ್ ಮಾಡ್ಕೋಬೋದು ಬಿಗಿನರ್ಸು. ಎಕ್ಸಸ್ ಇರೋಂಥ ಥ್ರೆಡ್ಸ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ ನೋಡಿ. ಯಾವ ರೀತಿ ಸಣ್ಣದಾಗಿ ನಾವು ಫ್ರಿಲ್ಸ್ ಇಟ್ಟರೆ ಲುಕ್ ಅನ್ನೋದು ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ನೋಡ್ತಿದ್ದೀರಲ್ವ. ಫೈನಲ್ ಆಗಿ ಬ್ಲೌಸ್ ಅನ್ನೋದು ರೆಡಿ ಆಯಿತು ನೋಡಿ. ತುಂಬ ನೀಟಾಗಿ ನಮಗೆ ಫಸ್ಟ್ ಸ್ಲೀವ್ಸ್ ಅನ್ನೋದು ರೆಡಿ ಆಗಿದೆ. ಈ ಫಸ್ಟ್ ಸ್ಲೀವ್ಸ್ನ ಕಟಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ನಾನು ಪೇಪರ್ ಮೇಲೆ ಡ್ರಾಫ್ಟಿಂಗ್ ಮಾಡಿ ತೋರಿಸ್ತೀನಿ. ಈ ಬ್ಲೌಸು ಲೆಹಂಗಾ ಮೇಲೆ ಡಿಸೈನ್ ಮಾಡಿರೋವಂಥದ್ದು. ಬ್ಲೌಸ್ ಡಿಸೈನ್ ಹೇಗೆ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ನೋಡಿ. ಕಟ್ ವರ್ಕ್ ಶೇಪ್ಗೂ ಕೂಡ ನಾನು ನೀಟಾಗಿ ಥ್ರೆಡ್ ಪೈಪಿಂಗ್ ಅನ್ನೋದು ಮಾಡಿದ್ದೀನಿ. ಫ್ರಂಟಲ್ಲಿ ಬಂದು ನಮಗೆ ಈ ರೀತಿ ಶೇಪ್ ಅನ್ನೋದು ಬೋಟ್ ನೆಕ್ಕಲ್ಲಿ ಕೊಟ್ಟಿದ್ದೀನಿ. ವಿಡಿಯೋ ನಿಮಗೆ ಯೂಸ್ಫುಲ್ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್